ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಕ್ಷಿಲಾ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಮಂಡ್ಯ DCC ಬ್ಯಾಂಕ್ ಎಕ್ಸಾಮ್ದು ಫೈನಲ್ ಮಾರ್ಕ್ಸ್ ಅಂದರೆ ನಿಮ್ಮ ಫೈನಲ್ ಸ್ಕೋರ್ನ ಬಿಟ್ಟಿದ್ದಾರೆ. ಯಾರೆಲ್ಲ ಇನ್ನೂ ಚೆಕ್ ಮಾಡಿಲ್ಲ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ. ಇದು ನಿಮ್ಮ ಫೈನಲ್ ಸ್ಕೋರ್ ಅಷ್ಟೇ. ಇದು ಇಂಟರ್ವ್ಯೂಗೆ ಕಟ್ ಆಫ್ ಲಿಸ್ಟ್ ಅಲ್ಲ. ಇಂಟರ್ವ್ಯೂದು ಕಟ್ ಆಫ್ ಲಿಸ್ಟು ನೆಕ್ಸ್ಟ್ ಮಂತಲ್ಲಿ ಬಿಡೋ ಚಾನ್ಸಸ್ ಇದೆ. ಕಟ್ ಆಫ್ನ ಬಿಟ್ಟು ಮತ್ತು ನಿಮಗೆ ಇಂಟರ್ವ್ಯೂ ಲೆಟರ್ನ ಒಂದು ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಕಳಿಸ್ತಾರೆ, ಅಥವಾ ಒಂದು ವೆಬ್ಸೈಟ್ನಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳೋ ಆಪ್ಷನ್ನ ಬಿಡ್ತಾರೆ. ಎರಡರಲ್ಲಿ ಯಾವ ಪ್ರೊಸೀಜರ್ ಆದರೂ DCC ಬ್ಯಾಂಕಲ್ಲಿ ಮಾಡೋ ಚಾನ್ಸಸ್ ಇದೆ. ಈಗ ಯಾರ್ಯಾರು ಆಲ್ರೆಡಿ ಕೊಡಗು DCC ಬ್ಯಾಂಕ್ನ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀರಾ, ನಿಮ್ಮ ಇಂಟರ್ವ್ಯೂ ಹೇಗಿತ್ತು ಮತ್ತು ಇಂಟರ್ವ್ಯೂನಲ್ಲಿ ಯಾವೆಲ್ಲ ಕ್ವಶನ್ ಕೇಳಿದ್ರು ನನ್ನ ಈ ವಿಡಿಯೋದಲ್ಲಿ ನೀವು ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಮಂಡ್ಯ DCC ಬ್ಯಾಂಕ್ ಇಂಟರ್ವ್ಯೂ ಇರೋದ್ರಿಂದ ಬೇರೆ ಸ್ಟೂಡೆಂಟ್ಗೂ ನಿಮಗೆ ಏನೇನು ಕ್ವಶನ್ಸ್ ಕೇಳಿದ್ರು ಅನ್ನೋದನ್ನ ನೀವು ಕಮೆಂಟಲ್ಲಿ ತಿಳಿಸಿದರೆ ಆ ಕಮೆಂಟ್ನ ಮಂಡ್ಯ DCC ಬ್ಯಾಂಕ್ ಸ್ಟೂಡೆಂಟ್ಸು ಸ್ವಲ್ಪ ತಿಳ್ಕೊತಾರೆ. ಯಾಕಂದರೆ ನಾನು ಬರೀ ನನ್ನ ಎಕ್ಸ್ಪೀರಿಯೆನ್ಸ್ ಅಷ್ಟೇ ಈ ವಿಡಿಯೋದಲ್ಲಿ ಹೇಳೋಕ್ಕಾಗೋದು. ಅದರಿಂದ ನಿಮ್ಮೆಲ್ಲ ಒಂದು ಇಂಟರ್ವ್ಯೂ ಎಕ್ಸ್ಪೀರಿಯೆನ್ಸ್ ಹೇಳಿದರೆ ಅವ್ರಿಗೂ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಮತ್ತು ಮೋಟಿವೇಶನ್ ಸಿಗುತ್ತೆ. ಜೊತೆಗೆ ಇಂಟರ್ವ್ಯೂನಲ್ಲಿ ಯಾವ ಬೇಸಿಸ್ ಮೇಲೆ ಮತ್ತು ಯಾವ ರೀತಿ ಕ್ವಶನ್ಸ್ನ ಕೇಳ್ಬೋದು ಅನ್ನೋ ಐಡಿಯಾಗಳು ಅವರಿಗೂ ತಿಳ್ಕೊಂಡಂಗೆ ಆಗುತ್ತೆ. ಆದ್ದರಿಂದ ನನ್ನೊಬ್ಬಳು ಎಕ್ಸ್ಪೀರಿಯೆನ್ಸ್ನ ಮಾತ್ರ ಅವ್ರು ಕೇಳೋದ್ರಿಂದ ಅಷ್ಟು ಏನು ಇಂಪ್ಯಾಕ್ಟ್ ಆಗಲ್ಲ. ನಿಮ್ಮೆಲ್ರದ್ದು ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಮತ್ತು ಸ್ಟಾರ್ಟಿಂಗ್ ಇಂಟರ್ವ್ಯೂಗೆ ಹೋಗಿದ ತಕ್ಷಣ ಯಾವ ರೀತಿ ಒಂದು ಪ್ರೊಸೀಜರ್ನ ಸ್ಟಾರ್ಟ್ ಮಾಡಿದ್ರು, ಮತ್ತು ವೆರಿಫಿಕೇಷನ್ ಟೈಮಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ನ ತೊಗೊಂಡೋಗಿಲ್ಲ ಅಂದರೆ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡಿದರು, ಅಂದರೆ ಕಂಪಲ್ಸರಿ ಬೇಕು ಅಂತ ಕೇಳಿದ್ರ ಅಥವಾ ಇರಲಿ ಒಂದು ನೆಕ್ಸ್ಟ್ ಟೈಮಲ್ಲಿ ಏನಾದರೂ ತೋರಿಸಿ ಅಥವಾ ತೊಗೊಂಬನ್ನಿ ಅಂತ ಏನಾದರೂ ಹೇಳಿದ್ರ, ಇವೆಲ್ಲ ನಿಮ್ಮ ಒಂದು ಪ್ರತಿಯೊಂದು ವೆರಿಫಿಕೇಷನಿಂದ ಹಿಡಿದು ಇಂಟರ್ವ್ಯೂ ಕ್ವಶನ್ಸ್ ಕೇಳೋವರೆಗೂ ಏನೇನು ನಿಮಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ನನ್ನ ವಿಡಿಯೋ ನೋಡ್ತಿರೋರು. ಯಾಕಂದರೆ ಇದು ನಾನಾಗಲೇ ಹೇಳ್ದಾಗೆ ಹೊಸ್ದಾಗಿ ಇಂಟರ್ವ್ಯೂ ಅಟೆಂಡ್ ಮಾಡ್ತಿರೋರಿಗೆ ಯೂಸ್ ಆಗುತ್ತೆ. ಹಾಗೆ ಕೊಡಗು DCC ಬ್ಯಾಂಕಲ್ಲಿ ಇಂಟರ್ವ್ಯೂ ಆಲ್ರೆಡಿ ಒಂದು 3-4 ಇಂಟರ್ವ್ಯೂ ಅಟೆಂಡ್ ಮಾಡಿ ಇದು ಎರಡನೇದು ಅಥವಾ ಮೂರನೇದು ಇಂಟರ್ವ್ಯೂ ಆಗಿದ್ದರೆ ಅದನ್ನು ಕೂಡ ಮೆನ್ಷನ್ ಮಾಡಿ ಕಮೆಂಟಲ್ಲಿ. ಇದು ನಿಮ್ಮ ಎಷ್ಟನೇ ಇಂಟರ್ವ್ಯೂ ಮತ್ತು ಇಂಟರ್ವ್ಯೂ ಹೇಗೆ ಮಾಡಿದ್ರಿ ಮತ್ತು ಯಾವ್ಯಾವ ಸಬ್ಜೆಕ್ಟ್ ಮೇಲೆ ನಿಮಗೆ ಇಂಟರ್ವ್ಯೂನಲ್ಲಿ ಕ್ವಶನ್ಸ್ ಕೇಳಿದರು ಅಂತ. ಇದು ಹೊಸ್ದಾಗಿ ಈಗ SC/DCC ಬ್ಯಾಂಕ್ ಎಕ್ಸಾಮ್ ಮತ್ತು ಚಿಕ್ಕಮಗಳೂರು DCC ಬ್ಯಾಂಕ್ ಎಕ್ಸಾಮ್ ಇದೆ. ಆಲ್ರೆಡಿ SC/DCC ಬ್ಯಾಂಕ್ ಎಕ್ಸಾಮ್ ಇರೋದ್ರಿಂದ ಅವ್ರಿಗೂ ಇಂಟರ್ವ್ಯೂ ಕರೀತಾರೆ. ಮತ್ತು ಮಂಡ್ಯ DCC ಬ್ಯಾಂಕ್ ಈಗ ಆಲ್ರೆಡಿ ಫೈನಲ್ ರಿಸಲ್ಟ್ನ ಬಿಟ್ಟಿದ್ದಾರೆ. ನೆಕ್ಸ್ಟ್ ಮಂತಲ್ಲಿ ಇಂಟರ್ವ್ಯೂ ಕರೆಯೋ ಚಾನ್ಸಸ್ ಇದೆ. ಹಾಗಾಗಿ ನೀವು ಕೊಡಗು ಏನೇನು ಎಕ್ಸಾಮ್ ಬರೆದಿದ್ದೀರ ಸ್ಟೂಡೆಂಟ್ಸು, ನಿಮ್ಮ ಇಂಟರ್ವ್ಯೂನ ಎಕ್ಸ್ಪೀರಿಯೆನ್ಸ್ನ ಈ ಒಂದು ವಿಡಿಯೋದ ಏನು ಅಪ್ಲೋಡ್ ಮಾಡ್ತೀನಿ ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಫುಲ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಮತ್ತು ಕ್ವಶನ್ಸ್ನ ಯಾವ ಬೇಸಿಸ್ ಮೇಲೆ ಕೇಳಿದರು ಅಂತ. ಅದು ಮಂಡ್ಯ DCC ಬ್ಯಾಂಕ್ ಅವ್ರಿಗೆ ಇಂಟರ್ವ್ಯೂಗೆ ಯೂಸ್ ಆಗುತ್ತೆ. ಇನ್ನು ಮಂಡ್ಯ DCC ಬ್ಯಾಂಕ್ ಇಂಟರ್ವ್ಯೂಗೆ ವೆಯ್ಟ್ ಮಾಡ್ತಿರೋರು ನಿಮ್ಮ ಸ್ಕೋರ್ ಏನಿದ್ರು ತುಂಬ ಚೆನ್ನಾಗಿದ್ದರೆ ನೀವು ಇಂಟರ್ವ್ಯೂಗೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕಂದರೆ ರಿಸಲ್ಟು ಬೇಗ ಬಿಟ್ಟಿರೋದ್ರಿಂದ ಫೈನಲ್ ರಿಸಲ್ಟು ಕೂಡ ನೆಕ್ಸ್ಟ್ ಮಂತಲ್ಲಿ ಇಂಟರ್ವ್ಯೂ ಕರೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮತ್ತು ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿ ರೆಡಿ ಮಾಡ್ಕೊಳ್ಳಿ. ಎಲ್ಲ ಡಾಕ್ಯುಮೆಂಟ್ನು ಕರೆಕ್ಟಾಗಿ ತೊಗೊಂಡೋಗಿ ಯಾವುದೂ ಮಿಸ್ ಮಾಡ್ಕೊಳ್ಬೇಡಿ. ಯಾಕಂದರೆ ಒಂದು ಡಾಕ್ಯುಮೆಂಟ್ ಇಲ್ಲ ಅಂದರೂ ರಿಜೆಕ್ಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಿಮ್ಮ ಕಡೆಯಿಂದ ಯಾವುದು ಡಾಕ್ಯುಮೆಂಟ್ ಇಲ್ಲ ಅನ್ನೋ ರೀತಿ ಮಾಡ್ಕೊಳ್ಬೇಡಿ. ಇನ್ನು ಇಂಟರ್ವ್ಯೂನಲ್ಲಿ ನಾವು ಸೆಲೆಕ್ಷನ್ ಆಗಿದ್ದೀವಿ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಕೇಳಿದ್ದೀರಾ, ಒಂದಷ್ಟು ಕಮೆಂಟ್ ಬಂದಿದೆ. ನೀವು ಇಂಟರ್ವ್ಯೂ ಎಲ್ಲ ಮುಗಿದಾದ್ಮೇಲೆ ಇಂಟರ್ವ್ಯೂ ಸೆಲೆಕ್ಷನ್ ಆಗಿರೋದು ಒಂದು ಸೆಲೆಕ್ಷನ್ ಕಾಪಿನ ನಿಮಗೆ ಸ್ಪೀಡ್ ಪೋಸ್ಟ್ ಮುಖಾಂತರ ಇಂಟರ್ವ್ಯೂನಲ್ಲಿ ಸೆಲೆಕ್ಷನ್ ಆಗಿದ್ದೀರಾ ಅಂತ ನಿಮ್ಮ ಮನೆಗೇ ಒಂದು ಲೆಟರ್ನ ಕಳಿಸ್ತಾರೆ. ಇಂಟರ್ವ್ಯೂ ಮುಗ್ದಾದ್ಮೇಲೆ ಅರೌಂಡ್ ಇಂಟರ್ವ್ಯೂ ಆದಮೇಲೆ ಒಂದು 15 ಡೇಸ್ ಅಥವಾ 1 ವೀಕ್ ಒಳಗಡೆ ಇಂಟರ್ವ್ಯೂನಲ್ಲಿ ಸೆಲೆಕ್ಷನ್ ಆಗಿದ್ದೀರಾ ಅಂತ ಕನ್ಫರ್ಮೇಷನ್ ಲೆಟರ್ನ ಅವರೇ ನಿಮಗೆ ಮನೆಗೆ ಕಳಿಸ್ತಾರೆ. ನನಗೂ ಕೂಡ ಇಂಟರ್ವ್ಯೂ ಮುಗ್ದಾದ್ಮೇಲೆ 10 ಡೇಸ್ ಒಳಗಡೆ ನಾನು ಸೆಲೆಕ್ಷನ್ ಆಗಿರೋ ಒಂದು ಲೆಟರ್ ಬಂತು. ಅದನ್ನು ಬೇಕಿದ್ರೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಒಂದು ಲೆಟರ್ನ ಕಳಿಸ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ.
ನೋಡಿ, ಇದು ನನ್ನ ಅಪಾಯಿಂಟ್ಮೆಂಟ್ ಲೆಟ್ರು. ಈ ರೀತಿ ಒಂದು ರಿಜಿಸ್ಟರ್ ಪೋಸ್ಟ್ನ ಕಳಿಸ್ತಾರೆ. ನಾನಲ್ಲಿ ಏನಕ್ಕೆ ವೈಟ್ ಲೆಟರ್ ಇಟ್ಟಿದ್ದೀನಿ ಅಂದರೆ ಅದು ನನ್ನ ಅಪಾಯಿಂಟ್ಮೆಂಟ್ ಲೆಟ್ರು. ಯಾಕಂದರೆ ಅದ್ರ ಕೆಳಗಡೆ ನನ್ನ ಅಡ್ರೆಸ್ ಕೂಡ ಇದೆ. ಹಾಗಾಗಿ ಇದು ನೋಡಿ, ಈ ರೀತಿ ರಿಜಿಸ್ಟರ್ ಪೋಸ್ಟ್ನ ನೀವು ನೋಡ್ತಿರ್ಬೋದು. ಈ ರೀತಿ ಒಂದು ರಿಜಿಸ್ಟರ್ ಪೋಸ್ಟ್ನ ಕಳಿಸಿ ಒಳಗಡೆ ಅಪಾಯಿಂಟ್ಮೆಂಟ್ ಲೆಟ್ರನ್ನ ಕಳಿಸ್ತಾರೆ. ಇವತ್ತಿನ ವಿಡಿಯೋದಲ್ಲಿ ನನ್ನ ಅಪಾಯಿಂಟ್ಮೆಂಟ್ ಲೆಟ್ರನ್ನ ನಿಮಗೆ ತೋರಿಸ್ತಿದ್ದೀನಿ. ಯಾಕಂದರೆ ನನ್ನ ವಿಡಿಯೋಯಿಂದ ನೀವೊಂದು ಇನ್ಸ್ಪಿರೇಷನ್ ಬರಲಿ, ಚೆನ್ನಾಗಿ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಲಿ ಅನ್ನೋಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನನ್ನ ಅಪಾಯಿಂಟ್ಮೆಂಟ್ ಲೆಟ್ರು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಒಂದು ರಿಜಿಸ್ಟರ್ ಪೋಸ್ಟ್ನ ಕಳಿಸ್ತಾರೆ. ಅರೌಂಡ್ ಇಂಟರ್ವ್ಯೂ ಮುಗಿದು ಒಂದು 10 ಡೇಸ್ ಒಳಗಡೆ ಏನೋ ಲೆಟರ್ ಬರುತ್ತೆ. ನನಗೆ ಯಾವತ್ತು ಲೆಟರ್ ಬಂತು ಅಂದರೆ ಶಿವರಾತ್ರಿ ದಿನ ನನಗೆ ಅಪಾಯಿಂಟ್ಮೆಂಟ್ ಲೆಟ್ರು ಬಂತು. ಅವರು ಅಪಾಯಿಂಟ್ಮೆಂಟ್ ಲೆಟ್ರು ಕಳಿಸಿದ್ರು ಶಿವರಾತ್ರಿ ದಿನ. ಅಂದರೆ ಹಿಂದಿನ ದಿನವೇ ಕಳಿಸಿದ್ದಾರೆ, ಬಟ್ ನನಗೆ ಶಿವರಾತ್ರಿ ದಿನ ಪೋಸ್ಟ್ ಮ್ಯಾನ್ ಅವರು ಇಂಟರ್ವ್ಯೂ ಲೆಟರ್ನ ತಂದು ಕೊಟ್ಟರು. ನಾನು ಮುಂಚೆನೇ ನಿಮಗೆ ತಿಳಿಸಿದ್ದೀನಿ, ನನ್ನ ಅಪಾಯಿಂಟ್ಮೆಂಟ್ ಆಗಿರೋದು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರಿನಲ್ಲಿ. ಇದು ಒಂದು ಸಹಕಾರಿ ಸಂಸ್ಥೆ. ಯಾವ ರೀತಿ ಅಂದರೆ KMF ಏನು ಕೆಲಸ ಮಾಡುತ್ತೋ ಅದೇ ರೀತಿ ಇದೊಂದು ಸಹಕಾರಿ ಸಂಸ್ಥೆ. ಇದು DCC ಬ್ಯಾಂಕ್ ರೀತಿ ಅಲ್ಲ. ಇದೊಂದು ಸಹಕಾರಿ ಸಂಸ್ಥೆ. ನಿಮ್ಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಷ್ಟೇ, ನಂದು ಯಾವ ಒಂದು ಸಂಸ್ಥೆಯಲ್ಲಿ ನಾನು ವರ್ಕ್ ಮಾಡ್ತಿದ್ದೀನಿ ಅಂತ. ಬಟ್ ಇದು DCC ಬ್ಯಾಂಕ್ ಅಲ್ಲ. ನಾನು ಅಪಾಯಿಂಟ್ ಆಗಿರೋದು ನೋಡಿ ಡೀಟೇಲಾಗಿ. ಈ ರೀತಿ ಒಂದು ಲೆಟರ್ನ ಕಳಿಸ್ತಾರೆ. ವರಿ ಮಾಡ್ಕೊಬೇಡಿ, ಇಂಟರ್ವ್ಯೂನಲ್ಲಿ ನೀವು ಸೆಲೆಕ್ಷನ್ ಆಗಿದ್ದೀರಾ ಇಲ್ವಾ, ಅಂದರೆ ಅವರು ಇಂಟರ್ವ್ಯೂ ಲೆಟರ್ ಕಳಿಸಲ್ವಾ, ನಾವೇ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಾ ಅಂತ ಈ ರೀತಿ ನಿಮ್ಮೆಲ್ಲ ಡೌಟ್ಗಳಿಗೆ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಇನ್ನೊಂದು ಸಲ ಹೇಳ್ತೀನಿ ನೋಡಿ, ಇಂಟರ್ವ್ಯೂ ಸೆಲೆಕ್ಷನ್ ಆದಮೇಲೆ ನಿಮಗೆ ಇಂಟರ್ವ್ಯೂ ಲೆಟರ್ನ ಮನೆಗೆ ಕಳಿಸ್ತಾರೆ. ಅದು 10 ಡೇಸ್ ಒಳಗಡೆ ಕಳಿಸ್ತಾರೆ. ಒಂದು ಬೇಸಿಸ್ ಮೇಲೆ ನನಗೆ 10 ಡೇಸ್ ಒಳಗಡೆ ಬಂತು. ಹಾಗಾಗಿ ಆ ಒಂದು ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ ಅಷ್ಟೇ. ಕರೆಕ್ಟಾಗಿ 10 ಡೇಸ್ ಒಳಗಡೆ ಬರುತ್ತೆ ಅಂತ ಕನ್ಫರ್ಮ್ ಆಗಿ ಹೇಳ್ತಾ ಇಲ್ಲ. ನನಗೆ ಬಂದಿದ್ದು 10 ಡೇಸ್ ಒಳಗಡೆ ಬಂತು. ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದು ಆದಮೇಲೆ 10 ಡೇಸ್ ಒಳಗಡೆ ನನಗೆ ಇಂಟರ್ವ್ಯೂ ಲೆಟರ್ ಬಂತು. ಈಗ ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ನಾನು ಯಾಕೆ ರೆಗ್ಯುಲರಾಗಿ ವಿಡಿಯೋ ಹಾಕ್ತಿಲ್ಲ ಅಂತ. ಬಿಕಾಸ್ ನನಗೂ ಒಂದು ಜಾಬ್ ಆಗಿರೋದ್ರಿಂದ ನಾನು ಜಾಬ್ ಕಡೆ ಈಗ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಹೊಸದಾಗಿ ಜಾಯ್ನ್ ಆಗಿರೋದು, ನನಗೂ ವರ್ಕ್ ಹೊಸದಲ್ವ. ಹಾಗಾಗಿ ವರ್ಕ್ನ ಕಲಿಯೋಕ್ಕೋಸ್ಕರ ನನಗೆ ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋದು ಸ್ವಲ್ಪ ಕಮ್ಮಿ ಆಗ್ತಾಯಿದೆ. ಯಾಕಂದರೆ ಮನೆ ಮತ್ತು ಆಫೀಸ್ ಎರಡೂ ಬ್ಯಾಲೆನ್ಸ್ ಮಾಡಬೇಕು. ಜೊತೆಗೆ ಇದ್ರೂ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಆಗ್ತಿದೆ, ಯಾಕಂದರೆ ಸ್ಟಾರ್ಟಿಂಗ್ ಅಲ್ವಾ. ಹಾಗಾಗಿ ಬಟ್ ಅದರಲ್ಲೂ ನಾನು ಟೈಮ್ ಮಾಡಿಕೊಂಡು ನಿಮಗೊಂದು ಯೂಸ್ ಆಗಲಿ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಕಷ್ಟಪಟ್ಟು ಓದೋರಿಗೆ ಅವ್ರಿಗೂ ಒಂದು ಒಳ್ಳೆ ಕೆಲಸ ಸಿಗಲಿ ಅನ್ನೋ ಕಾರಣ, ನಿಮಗೂ ಒಂದು ಒಳ್ಳೆ ಕೆಲಸ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ನನಗೆಷ್ಟು ಗೊತ್ತೋ ಆ ಮಾಹಿತಿನ ನಿಮ್ಗೆ ಕೊಡ್ತಾಯಿದ್ದೀನಿ. ಯಾಕಂದರೆ ನಾನು ಓದೋ ಟೈಮಲ್ಲಿ ನನಗೆ ಯಾರು ಒಂದು ಯಾವ ರೀತಿ ಓದಬೇಕು, ಅಂದರೆ ಹೇಗೆ ಓದಿದ್ರೆ ಮತ್ತು ಎಲ್ಲ ಒಂದು ಪ್ರೊಸೀಜರ್ ಏನಾದಮೇಲೆ ಏನು ಅಂತ ಯಾರೂ ತಿಳಿಸಿ ಹೇಳೋರು ಇರಲಿಲ್ಲ. ಯಾವ ರೀತಿ ಅಂದರೆ ಈಗ ಈ ಎಕ್ಸಾಮ್ ಬರೆದಾದ್ಮೇಲೆ ಯಾವ ರೀತಿ ಕಟ್ ಆಫ್ ಯಾವ ರೀತಿ ಬಿಡ್ತಾರೆ ಮತ್ತು ಇಂಟರ್ವ್ಯೂ ಹೇಗಿರುತ್ತೆ ಅನ್ನೋದು ಯಾವ ಮಾಹಿತಿನೂ ಯಾರೂ ಕೊಟ್ಟಿರಲಿಲ್ಲ. ನನಗಾಗಿರೋ ಒಂದು ಅನುಭವ ನಿಮಗೆ ಆಗಬಾರ್ದು, ನನಗೆ ಯಾವುದೇ ಒಂದು ಪ್ರೋತ್ಸಾಹ ಸಿಕ್ಕಿರಲಿಲ್ಲ, ಒಂದು ಐಡಿಯಾ ಸಿಕ್ಕಿರಲಿಲ್ಲ, ಆ ರೀತಿ ನಿಮಗೆ ಆಗಬಾರ್ದು ಅನ್ನೋಕ್ಕೋಸ್ಕರ ನನ್ನೊಂದು ಎಕ್ಸ್ಪೀರಿಯೆನ್ಸ್ನ ನಿಮಗೆ ತಿಳಿಸ್ತಿದ್ದೀನಿ. ಇದರಿಂದ ನಿಮಗೊಂದು ಯೂಸ್ ಆಗ್ಬೋದು ಅನ್ನೋ ಇಂಟೆನ್ಷನ್ ಅಷ್ಟೇ. ಯಾಕಂದರೆ ನಿಮಗೂ ಟೈಮ್ ವೇಸ್ಟ್ ಆಗೋದು ಬೇಡ, ನನಗೂ ಇದರಿಂದ ಈ ವಿಡಿಯೋ ಮಾಡೋದ್ರಿಂದ ಟೈಮ್ ವೇಸ್ಟ್ ಆಗಬಾರ್ದು, ಕೇಳೋದ್ರಿಂದ ನಿಮಗೂ ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣ ಅಷ್ಟೇ. ನಿಮಗೆ ಒಂದು ನೋಟ್ಸ್ನ ಚೆನ್ನಾಗಿರೋ ನೋಟ್ಸ್ ಬೇಕಂದರೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಈಗ ಒನ್ ಮಂತ್ 2 ಮಂತ್ ನಾನು ವರ್ಕ್ ಬ್ಯುಸಿ ಇರೋದ್ರಿಂದ ಎಷ್ಟಾಗುತ್ತೋ ಅಷ್ಟನ್ನ ನಾನು ನನ್ನ ನೋಟ್ಸ್ನ ಒಂದು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಕ್ವಶನ್ಸ್ ಪೇಪರ್ನ ಈಗ ಆಲ್ರೆಡಿ ಟೆಲಿಗ್ರಾಮಲ್ಲಿ ಬಿಟ್ಟಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಟೆಲಿಗ್ರಾಮ್ಗೆ ಜಾಯಿನ್ ಆಗಿ. ನನ್ನ ಹತ್ರ ಇರೋ ಒಂದಷ್ಟು ನೋಟ್ಸ್ನ ಒಂದು ಎಷ್ಟಾಗುತ್ತೋ ಅಷ್ಟನ್ನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮಗೆ ಯಾರಿಗಾದ್ರೂ ಬೇಕಿದ್ರೆ PDF ಅಲ್ಲಿದೆ, ಹೋಗಿ ಓದ್ಕೊಳ್ಳಿ. ಯಾವುದೇ ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ಕೊಡ್ತಿದ್ದೀನಿ, ಹೋಗಿ ಓದ್ಕೊಳ್ಳಿ. ನಾನು ದುಡ್ಡಿಸ್ಕೊಂಡು ನಿಮಗೆ ಒಂದು ನೋಟ್ಸ್ನ ಕೊಡೋ ಇಂಟೆನ್ಷನ್ ಇಲ್ಲ ನನಗೆ. ನಿಮಗೊಂದು ಎಕ್ಸಾಮ್ಗೆ ಯೂಸ್ ಆಗಲಿ ಅನ್ನೋ ಕಾರಣ ಅಷ್ಟೇ.
ನೋಟ್ಸ್ ಇದೆ, ಓದ್ಕೊಳ್ಳಿ. ಜೊತೆಗೆ ಪುನೀತ್ ಸರ್ ಏನು ವಿಡಿಯೋ ಮಾಡ್ತಾರೆ ಯೂಟ್ಯೂಬ್ನಲ್ಲಿ, ಅದನ್ನು ನೋಡ್ಕೊಳ್ಳಿ. ನಾನು ಸ್ಟಾರ್ಟಿಂಗು ಅದನ್ನೇ ನೋಡಿದ್ದು, ನಾನು ನೋಟ್ಸ್ ಮಾಡೋಕ್ಕಿಂತ ಮುಂಚೆ. ಯಾಕಂದರೆ ನಾನು ಸ್ಟಾರ್ಟಿಂಗ್ KMF ಎಕ್ಸಾಮ್ ಬರೆದಾಗ ನನ್ನ ಹತ್ರ ಯಾವುದೇ ರೀತಿ ನೋಟ್ಸ್ ಇರಲಿಲ್ಲ, ಮತ್ತು ಹೆಂಗೆ ಓದಬೇಕು ಅನ್ನೋ ಐಡಿಯಾ ಕೂಡ ಇರಲಿಲ್ಲ. ಆಗ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಪುನೀತ್ ಫರ್ಮ್ ಅವ್ರದ್ದು ಒಂದು ವಿಡಿಯೋ ನೋಡಿ ನಾನು ಫಸ್ಟ್ ಎಕ್ಸಾಮ್ ಬರೆದಿದ್ದು. ಯಾಕಂದರೆ ನಾನು ಫಸ್ಟ್ ಕಲಿತಿದ್ದನ್ನ ಯಾವತ್ತೂ ಮರಿಬಾರ್ದು ಅಲ್ವಾ. ನಾವು ಫಸ್ಟ್ ನಮಗೆ ಮಾರ್ಗದರ್ಶನ ನೀಡಿರೋರನ್ನ ಯಾವತ್ತೂ ನೆನೆಸ್ಕೊಳ್ಬೇಕು. ಅವರ ವಿಡಿಯೋ ನೋಡಿ, ಆ ಒಂದು ವಿಡಿಯೋ ಇನ್ಸ್ಪಿರೇಷನಿಂದನೇ ನಾನು ಆಮೇಲೆ ನನ್ನ ಓನ್ ಮೆಟೀರಿಯಲ್ ಮಾಡಿಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನಾನು ಫಸ್ಟ್ ಓದಿದ್ದು ಪುನೀತ್ ಫರ್ಮ್ ಅವರ ವಿಡಿಯೋಗಳಿಂದನೇ ನಾನು ಫಸ್ಟ್ ಓದ್ಕೊಂಡಿದ್ದು. ಆಮೇಲೆ ಬರ್ತಾ ಬರ್ತಾ ನನಗೊಂದು ಐಡಿಯಾ ಬಂತು, KMF ಎಕ್ಸಾಮ್ ಬರೆದಾದ್ಮೇಲೆ ನೆಕ್ಸ್ಟ್ ಹೇಗೆ ಪ್ರಿಪೇರ್ ಆಗಬೇಕು ಮತ್ತು ಯಾವ ರೀತಿ ನೋಟ್ಸ್ ಮಾಡ್ಕೋಬೇಕು ಅಂತ. ಆ ನಂತರ ನನ್ನ ಓನ್ ನೋಟ್ಸ್ನ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ನೀವು ಸ್ಟಾರ್ಟಿಂಗ್ ಯಾವುದು ಎಕ್ಸಾಮ್ನ ಅಟೆಂಡ್ ಮಾಡ್ತಾಯಿಲ್ಲ, ಈಗ ಫಸ್ಟು ಚಿಕ್ಕಮಂಗ್ಳೂರು ಮತ್ತು ಸಿರ್ಸಿ ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕ್ ಎಕ್ಸಾಮ್ನ ಅಟೆಂಡ್ ಮಾಡ್ತಿರೋರು, ನೀವು ಏನೂ ನೋಟ್ಸ್ ಮಾಡಿಲ್ಲ, ನನ್ನ ಹತ್ರ ಯಾವುದೇ ನೋಟ್ಸ್ ಇಲ್ಲ ಅಂದರೆ ಪುನೀತ್ ಫರ್ಮ ಅವರ ವಿಡಿಯೋನ ನೋಡಿ ಒಂದು ಐಡಿಯಾ ಬರುತ್ತೆ. ಬೇಕಿದ್ರೆ ನನ್ನ ವಿಡಿಯೋನೂ ನೋಡಿ, ನನ್ನ ವಿಡಿಯೋಗಿಂತ ಅವ್ರ ವಿಡಿಯೋ ಇನ್ನೂ ಚೆನ್ನಾಗಿದೆ. ನೋಟ್ಸ್ನ ಜಾಸ್ತಿ ಕೊಟ್ಟಿದ್ದಾರೆ, ಮೆಟೀರಿಯಲ್ಸ್ ಜಾಸ್ತಿ ಇದೆ. ನನಗೂ ಟೈಮ್ ಸಿಕ್ಕಾಗ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ನೋಟ್ಸ್ನ ನಾನು ಕೂಡ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ನಾನು ಎಷ್ಟು ಅಪ್ಲೋಡ್ ಮಾಡಿದ್ದೀನ ಮತ್ತು ಟೆಲಿಗ್ರಾಮಲ್ಲಿ ಎಷ್ಟು ನೋಟ್ಸ್ ಇದೆಯೋ ಅದನ್ನ ಓದ್ಕೊಳ್ಳಿ. ಅವ್ರ ವೀಡಿಯೋಸ್ನೂ ನೋಡಿ, ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ರೀತಿ ಒಂದು ಕ್ವಶನ್ಸ್ ಕೇಳ್ತಾರೆ. ಮತ್ತು ಓಲ್ಡ್ ಕ್ವಶನ್ಸ್ ಪೇಪರ್ ವೀಡಿಯೋನೂ ಕೂಡ ಅವ್ರು ಹಾಕಿದ್ದಾರೆ, ಅದನ್ನು ನೋಡಿ. ಯಾರು ಒಂದು ಒಳ್ಳೆ ಮೆಟೀರಿಯಲ್ ಕೊಡ್ತಾರೋ ಅವ್ರ ವೀಡಿಯೋಸ್ನ ನೋಡಿ, ನನ್ನೇ ವೀಡಿಯೋಸ್ನ ನೋಡಬೇಕಂತ ಏನಿಲ್ಲ. ಒಟ್ಟಿನಲ್ಲಿ ನಿಮಗೂ ಒಂದು ಜಾಬ್ ಸಿಗಬೇಕು, ನೀವು ಒಂದು ಒಳ್ಳೆ ಪೋಸ್ಟ್ಗೆ ಹೋಗಬೇಕು, ಎಲ್ರಿಗೂ ಒಂದು ಒಳ್ಳೆ ಕೆಲಸ ಸಿಗಬೇಕು, ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಒಂದು ಜಾಬ್ ಸಿಗಲಿ ಅನ್ನೋಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಎಲ್ಲರೂ ಒಂದು ಒಳ್ಳೆ ಜಾಬ್ ತಗೊಳ್ಳಿ. ಹಾಗೆ ಇಂಟರ್ವ್ಯೂನ ಚೆನ್ನಾಗಿ ಅಟೆಂಡ್ ಮಾಡಿ. ಮಂಡ್ಯ DCC ಬ್ಯಾಂಕ್ ನೆಕ್ಸ್ಟ್ ಮಂತಲ್ಲಿ ಇಂಟರ್ವ್ಯೂ ಕಾಲ್ ಮಾಡೋ ಚಾನ್ಸಸ್ ಇದೆ. ಇಂಟರ್ವ್ಯೂನ ಚೆನ್ನಾಗಿ ಮಾಡಿ. ಹಾಗೆಯೇ ಇಂಟರ್ವ್ಯೂ ರಿಲೇಟೆಡ್ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಾನು ಖಂಡಿತ ನನಗೆ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕಮೆಂಟ್ಗೆ ಜೆನ್ಯೂನ್ ಆಗಿದ್ದರೆ, ನನಗೆ ಗೊತ್ತಿದ್ದರೆ, ಎಸ್ಪೆಷಲಿ ಆ ಒಂದು ವಿಚಾರದ ಬಗ್ಗೆ ನನಗೆ ಗೊತ್ತಿದ್ದರೆ ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ. ಸುಮ್ಮನೆ ಅನಾವಶ್ಯಕ ಕ್ವಶನ್ಸ್ನ ಕೇಳಬೇಡಿ. ಯಾವ ರೀತಿ ಅಂದರೆ ಎಕ್ಸಾಮ್ ಯಾವಾಗ ಬರುತ್ತೆ ಚಿಕ್ಕಮಂಗ್ಳೂರು DCC ಬ್ಯಾಂಕ್ದು, ಅದು ನನಗೆ ಗೊತ್ತಾಗಲ್ಲ. ಯಾಕಂದರೆ ಯಾರಿಗೂ ಕೂಡ ಗೊತ್ತಾಗಲ್ಲ, ಅದು ಮ್ಯಾನೇಜ್ಮೆಂಟ್ ಡಿಸಿಷನ್ನು. ಅನೌನ್ಸ್ ಮಾಡ್ತಾರೆ, ನೋಟಿಫಿಕೇಷನ್ ಆದಮೇಲೆ ಖಂಡಿತ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಅವ್ರು ಎಕ್ಸಾಮ್ ಯಾವಾಗಾದರೂ ಕಂಡಕ್ಟ್ ಮಾಡಲಿ, ನೀವು ನಿಮ್ಮ ಒಂದು ಎಫರ್ಟ್ನ ಹಾಕ್ತಾಯಿರಿ, ಕಂಟಿನ್ಯೂಸ್ ಆಗಿ ಓದಿ. ಆವಾಗ ಎಕ್ಸಾಮ್ಗೆ ಚೆನ್ನಾಗಿ ಬರೆಯೋ ಒಂದು ಚಾನ್ಸಸ್ ಆಗ್ಬೋದು. ನೀವು ಎಕ್ಸಾಮ್ ನೋಟಿಫಿಕೇಷನ್ ಆಗೋವರೆಗೂ, ಎಕ್ಸಾಮ್ ಡೇಟ್ ಅನೌನ್ಸ್ ಆಗೋವರೆಗೂ ವೆಯ್ಟ್ ಮಾಡಬೇಡಿ. ಹಾಗೆ ಸಿರ್ಸಿ ಅರ್ಬನ್ ಕೋಆಪ್ರೇಟಿವ್ ಅಲ್ಲೂ ಒಂದು ನೋಟಿಫಿಕೇಷನ್ನ ಕಾಲ್ ಮಾಡಿದ್ದಾರೆ. ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ, ಸಿರ್ಸಿ ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕ್ಗೆ ಅಪ್ಲೈ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನನಗೆ ಎಷ್ಟು ಗೊತ್ತಿದೆ ಅಷ್ಟನ್ನ ತಿಳಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಟರ್ವ್ಯೂ ರಿಲೇಟೆಡ್ ಏನೇನು ಟಾಪಿಕ್ ಕೇಳ್ಬೋದು ಅನ್ನೋ ವಿಡಿಯೋ ಮಾಡ್ತೀನಿ ಒಂದು 2 to 3 ಡೇಸಲ್ಲಿ. ಯಾಕಂದರೆ ನನಗೂ ವಿಡಿಯೋ ಮಾಡೋಕ್ಕೆ ಟೈಮ್ ಆಗ್ತಿಲ್ಲ. ಹಾಗಾಗಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಇಂಟರ್ವ್ಯೂ ರಿಲೇಟೆಡು ಕಮೆಂಟಲ್ಲಿ ತಿಳಿಸಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಜೊತೆಗೆ ಈ ಮೇಯ್ನ್ ಕಮೆಂಟ್ನ ಅಂದರೆ ಅದು ಬೇರೆಯವ್ರಿಗೂ ನೀವು ಮಾಡಿರೋ ಒಂದು ಕಮೆಂಟು ಯೂಸ್ ಆಗಬೇಕು. ಯಾಕಂದರೆ ನಾನು ರಿಪ್ಲೈ ಮಾಡೋಕ್ಕೂ ಟೈಮ್ ಮಾಡಿಕೊಂಡು ರಿಪ್ಲೈ ಮಾಡಬೇಕಾಗಿರುತ್ತೆ. ಹಾಗಾಗಿ ಅನಾವಶ್ಯಕ ಒಂದು ಈಗ ಹೇಳಿದ್ನಲ್ಲ DCC ಬ್ಯಾಂಕ್ ಎಕ್ಸಾಮ್ ಯಾವಾಗ ಬರುತ್ತೆ ಅದೆಲ್ಲ ಕ್ವಶನ್ ಮಾಡಬೇಡಿ, ನಮಗೂ ಗೊತ್ತಿರಲ್ಲ. ಹಾಗಾಗಿ ನೀವು ಮಾಡೋ ಒಂದು ಏನು ಕಮೆಂಟು ಬೇರೆಯವ್ರಿಗೂ ಯೂಸ್ ಆಗಬೇಕು, ಆ ರೀತಿ ಒಂದು ಕಮೆಂಟ್ನ ಮಾಡಿ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ನಿಮಗೂ ಗೊತ್ತಿದೆ. ಯಾಕಂದರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡೋಕ್ಕೂ ನನಗೂ ಟೈಮ್ ಬೇಕಲ್ವ. ಹಾಗಾಗಿ ದಯವಿಟ್ಟು ಅನ್ಯಥಾ ಭಾವಿಸ್ಬೇಡಿ, ಓಕೆನಾ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ನಿಮಗೆ ಯೂಸ್ ಆಗಿದರೆ ಈ ವಿಡಿಯೋ ಕಮೆಂಟ್ನಲ್ಲಿ ತಿಳಿಸಿ. ಏನೇ ನಿಮ್ಮ ಕ್ವಶನ್ಸ್ ಡೌಟ್ ಇದ್ದರೂ ಇಂಟರ್ವ್ಯೂ ರಿಲೇಟೆಡ್ ಆಗಲಿ, ಎಕ್ಸಾಮ್ ರಿಲೇಟೆಡ್ ಆಗಲಿ, ಯಾವುದೇ ಒಂದು ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ನಾನು ಖಂಡಿತ ತಿಳಿಸ್ತೀನಿ. ಹಾಗೆಯೇ ನಿಮ್ಮ ಹತ್ರ ಓಲ್ಡ್ ಕ್ವಶನ್ಸ್ ಪೇಪರ್ ಇದ್ದರೆ ಕಮೆಂಟ್ ಮಾಡಿ, ಅದನ್ನು ನಾನು ಟೆಲಿಗ್ರಾಮಲ್ಲಿ ಹಾಕ್ತೀನಿ. ಯಾಕಂದರೆ ಬೇರೆಯವ್ರಿಗೂ ಎಕ್ಸಾಮ್ಗೆ ಯೂಸ್ ಆಗಲಿ ಅನ್ನೋ ಕಾರಣ
ಅಷ್ಟೇ ನಾವು ಬೆಳಿಬೇಕು, ನಮ್ಮ ಜೊತೆಲಿರೋರನ್ನು ಬೆಳೆಸಬೇಕು. ಹಾಗಾಗಿ ನಾವು ಒಬ್ಬರೇ ಕೆಲಸ ತಗೊಂಡ್ರೆ ಆಗುತ್ತಾ? ನಮ್ಮ ಜೊತೆಗೆ ಬೇರೆಯವರು ಕೆಲಸ ಸಿಗಲಿ. ಯಾಕಂದರೆ ಎಲ್ಲರೂ ಪರಿಶ್ರಮ ಪಟ್ಟು ಓದ್ತಿರ್ತಾರೆ, ಆದರೆ ಅವ್ರಿಗೆ ಒಂದು ಗೈಡೆನ್ಸ್ ಇರಲ್ಲ, ಹೇಗೆ ಓದಿದ್ರೆ ಯಾವ ರೀತಿ ಓದಿದರೆ ನಾವು ಒಂದು ಕೆಲಸ ತೊಗೊಬೇಕು ಅಂತ. ನಮಗೆ ಗೊತ್ತಿರೋದನ್ನ ಬೇರೆಯವ್ರಿಗೂ ತಿಳಿಸೋಣ, ಇದರಿಂದ ನಾವು ಕಳ್ಕೊಳ್ಳೋದೇನೂ ಇಲ್ಲ ಅಲ್ವಾ? ಹಾಗಾಗಿ ನೀವು ಮಾತ್ರ ಇದ್ದರೆ ಓಲ್ಡ್ ಕ್ವಶನ್ಸ್ ಪೇಪರು ಕಮೆಂಟ್ ಮಾಡಿ. ನನ್ನ ಹತ್ರ ಇದೆ ಕ್ವಶನ್ಸ್ ಪೇಪರು ಅಂತ. ನಾನು ನಿಮಗೆ ಟೆಲಿಗ್ರಾಮ್ಗೆ ಯಾವ ರೀತಿ ಹಾಕೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಹಾಗೆಯೇ ಫೈನಲಿ ಕೊಡಗು DCC ಬ್ಯಾಂಕ್ ಇಂಟರ್ವ್ಯೂ ಯಾರೆಲ್ಲ ಅಟೆಂಡ್ ಮಾಡಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಬೇರೆಯವ್ರಿಗೂ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ಮತ್ತು ಇಂಟರ್ವ್ಯೂನಲ್ಲಿ ಯಾವ ರೀತಿ ಒಂದು ಕ್ವಶನ್ಸ್ ಕೇಳ್ತಾರೆ ಅಂತ. ಈಗ ಕೊಡಗು ಮಂಡ್ಯ SC/DCC ಬ್ಯಾಂಕು, ಮುಂದೆ ಅರ್ಬನ್ ಕೋಆಪ್ರೇಟಿವ್, ಸಿರ್ಸಿ ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕು ಎಕ್ಸಾಮ್ ಬರೆದು ಇಂಟರ್ವ್ಯೂ ಕರೆಯೋ ಚಾನ್ಸಸ್ ಇರೋದ್ರಿಂದ ನಾನು ಒಬ್ಬಳು ಎಕ್ಸ್ಪೀರಿಯೆನ್ಸಿಂದ ಏನಷ್ಟು ಗೊತ್ತಾಗಲ್ಲ ಎಲ್ರಿಗೂ. ನಿಮ್ಮೆಲ್ಲರಿಗೂ ಏನು ಕ್ವಶನ್ಸ್ ಕೇಳಿದರು ಅನ್ನೋ ಟಾಪಿಕ್ ಮೇಲೆ ಮಂಡ್ಯ DCC ಬ್ಯಾಂಕ್ ಅವರು ರೀಸೆಂಟಾಗಿ ನೆಕ್ಸ್ಟ್ ಮಂತ್ ಇಂಟರ್ವ್ಯೂ ಕರೆಯೋ ಚಾನ್ಸಸ್ ಇದೆ. ಅವರಿಗೂ ಒಂದು ಯೂಸ್ ಆಗುತ್ತೆ. ಪದೇ ಪದೇ ಹೇಳ್ತಾ ಇದ್ದೀನಿ, ಕಮೆಂಟ್ ಮಾಡಿ ನಿಮ್ಮ ಇಂಟರ್ವ್ಯೂನಲ್ಲಿ ಏನೇನು ಕ್ವಶನ್ಸ್ನ ಕೇಳಿದರು ಅಂತ. ಬೇರೆಯವರು ವಿಡಿಯೋ ನೋಡಿ ಕಮೆಂಟ್ನ ನೋಡಿ ತಿಳ್ಕೊತಾರೆ, ಅದಕ್ಕೋಸ್ಕರ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ದಯವಿಟ್ಟು ಯಾರೂ ಮರಿಬೇಡಿ. ಥ್ಯಾಂಕ್ ಯು ಆಲ್.